ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮಶ್ರೂಮ್ ಗೋಬಿ ಇಷ್ಟ ಒಳ್ಳೆ ತುಂಬ ಟೈಮ್ ಆಯ್ತು ಬರಲಿಲ್ಲ. ನಾವು ಎಲ್ಲೂ ನೋಡಿದರು ಜನ ಜನ ಕೇಕ್ ವಾಲ ಬಂದೆ ಇಷ್ಟ ಇಲ್ಲ ತೆಗಿಯಲು ಉಳುಕತ್ತಂತ. ಕಡೆ ಕೋಟೇಶ್ವರ ಮತ್ತು ಸಾಲಿಗ್ರಾಮ ಹಬ್ಬ ಅಲ್ಲ ದೇವ್ರನ್ನ ಹೊತ್ಕೊಂತ ಇದ್ದೆ, ಅದರಲ್ಲೂ ಹಿಡಿತಾ ಇದೆ ಪ್ರಸಾದ. ಓಕೆ, ಹಬ್ಬದಲ್ಲಿ ಸಿಗ್ತೆ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಎಲ್ಲರೂ? ತುಂಬ ದಿವಸದ ಮೇಲೆ ನಿಮ್ಮನ್ನು ಮೀಟ್ ಆಗ್ತಿದ್ದಿ ವ್ಲಾಗ್ ಮೂಲಕ. ಸೊ ಖುಷಿ ಆಗ್ತಿತ್ತು, ನೀವೆಲ್ಲರೂ ಆರಾಮಿದ್ರಿ ಅನ್ಕಂತೆ. ಯಾರು ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿನೇ ವೀಡಿಯೋ ಕಾಣಿ. ತುಂಬ ದಿನ ಆಯಿತು ವ್ಲಾಗೇ ಹಾಕ್ಲಿಲ್ಲ ಅಂತೇಳಿ ನನ್ನ ನೆನ್ಪಿಡ್ಲಿಲ್ಲಲ್ಲ ಯಾರು. ಓಕೆ, ಸುಮ್ಮನೆ ಹೇಳಿದೆ ಅಷ್ಟೇ. ಇವತ್ತು ನಮ್ಮ ಸಾಲಿಗ್ರಾಮ ಹಬ್ಬ. ಸೊ ಬೆಳಿಗ್ಗೆ ಬೇಗ ದೇವರಿಗೆ, ಬೇಗ ಅಲ್ಲ, ಒಂದು 9-9:30 ಆಯ್ತು ಈಗ. ಜೊತೆಗೆ ದೇವರಿಗೊಂದು ಹಣ್ಕಾಯಿ ಮಾಡ್ಕೊಂಬಪ್ಪ, ರಥಕ್ಕೊಂದು ಹಣ್ಕಾಯಿ ಮಾಡ್ಕೊಂಬಪ್ಪ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ಬಂತು. ಈಗ ನಿಮ್ಗೆ ಕಂಡ್ರಲ್ಲ ಫಸ್ಟ್ ಅದು ಆಂಜನೇಯ ದೇವಸ್ಥಾನ. ಈಗ ಇಲ್ಲಿ ಅದರ ಅಪೋಸಿಟ್ ಇರೋದು ಗುರುನರಸಿಂಹ ದೇವಸ್ಥಾನ. ಇಲ್ಲಿ ತೇರು ಇತ್ತು, ಎಲ್ಲ ದೇವರಿಗೆ ಹಣ್ಕಾಯಿ ಮಾಡ್ಕೊಂಡು ಪಪ್ಪ ಅಂತ ಹೋದತ್ತೆ. ಈಗ ಎಲ್ಲ ಆಲ್ಮೋಸ್ಟ್ ಇಲ್ಲಿಂದ ತೇರು ಎಷ್ಟು ಚಂದ ಕಾಣ್ತಿತ್ತು. ಸ್ವಲ್ಪ ಅಂಗಡಿ ಬನ್ನಿ, ತಿಂಡಿ ಅಂಗಡಿ ಏನು ಕಡಿಮಿಲ್ಲ. ಬಳಿ, ಬ್ಯಾಗ್, ಇಷ್ಟು ಸಣ್ಣ ಪತಿಗೆಲ್ಲ ಎಷ್ಟು ತಗೊಂತಿತ್ತಲ್ಲ ಬ್ಯಾಗ್ ಬಳಿ ಹಬ್ಬ. ಕೇಕ್ ವಾಲ ಬಂದೆ ಇಷ್ಟ ಇಲ್ಲ ಇಲ್ಲ ಇಲ್ಲಿ ನೋಡಿ ನಮ್ಮೂರ ಜಾತ್ರೆದು ತೇರು ಹೆಂಗೆ ರೆಡಿ ಆಯಿತು. ಬೆಳಿಗ್ಗೆನೇ ಇಷ್ಟು ಜನ ಇದ್ದರು, ಇಮ್ಯಾಜಿನ್ ಮಾಡಿ ಸಂಜೆ ಎಷ್ಟು ಜನ ಆಗ್ಬೋದಂತ. ನಮ್ಮ ಕಡೆ ಕೋಟೇಶ್ವರ ಮತ್ತು ಸಾಲಿಗ್ರಾಮ ಹಬ್ಬ ಎಲ್ಲ ತುಂಬ ದೊಡ್ಡದಾಯ್ತಾ. ಈ ಹಬ್ಬಗಳಿಗೆಲ್ಲ ತುಂಬ ಜನ ಬರ್ತರು. ಮತ್ತೆಂತ ಅಂದರೆ ನಾವು ಹತ್ತಿರ ಇತ್ತಲ್ಲ, ನಮ್ಗೆ ಆ ಕ್ರೇಜ್ ಇವತ್ತಿನ ತನಕ ಹೋಗಲಿಲ್ಲ. ಮೊದಲು ಹೆಂಗೆ ಕ್ರೇಜ್ ಇತ್ತು ನಂಗೆ ಈಗನೂ ಅಷ್ಟೇ ಇತ್ತು. ಬಟ್ ಒಂದು ವಿಷಯ ಅಂದರೆ ಹೆಂಗೆ ಗೊತ್ತಾ, ಮೊದಲು ಸಣ್ಣವ್ರ ಇಪ್ಪತ್ತಿಗೆ ಹಬ್ಬಕ್ಕೆ ಯಾವ ಬಟ್ಟೆ ಹಾಕಂದು ಅದೆಲ್ಲ ಕ್ರೇಜ್ ಈಗ ಇಲ್ಲ. ಗುರುನರಸಿಂಹ ದೇವಸ್ಥಾನದ ಹತ್ರ ಬಂತೀಗ. ಒಳಗಡೆ ಹೋಗೋಕ್ಕೆ ಬ್ಲಾಕ್ ಮಾಡಿದ್ದೀರಿ, ಯಾಕಂದರೆ ದೇವ್ರನ್ನ ಹೊತ್ಕೊಂಡು ಅವರು ದೇವಸ್ಥಾನಕ್ಕೆ ಸುತ್ತಾಕ್ತರು. ಸೊ ಆಗ ಅಲ್ಲಿ ಎದುರುಗಡೆ ತುಂಬ ರಶ್ ಆತಲ್ಲ, ಆಲ್ರೆಡಿ ರಶ್ ಇದ್ದಿತ್ತು. ಸೊ ಎದುರುಗಡೆಯಿಂದ ಬಿಡ್ತಾ ಇರಲಿಲ್ಲ ಯಾರನ್ನೂ. ಅದಕ್ಕೆ ನಾವು ಸ್ವಲ್ಪ ಎದುರುಗಡೆ ಒಪ್ಕೊತ ಅಂತ ಇರಲಿಲ್ಲ, ಅದಕ್ಕೆ ಹಿಂದಿಂದ ಹೋಗಿ ಅಲ್ಲಿ ಜಾಯಿನ್ ಆಯ್ತು. ನಾವು ತುಂಬ ಜನ ನಿಂತ್ಕೊಂಡಿದ್ದೀರಿಲ್ಲೇ. ಅಲ್ಲ ದೇವ್ರನ್ನ ಹೊತ್ಕೊಂಡು ಕುಣಿತಾರಲ್ಲ, ಅವ್ರು ನಿಜವಾಗ್ಲೂ ಗ್ರೇಟ್ ಅನ್ಸತ್ತಲ್ಲ. ಯಾಕಂದರೆ ಅವ್ರು ಎಷ್ಟು ಅದಕ್ಕೆ ಮಡಿ ಹೇಳ್ತಾರಲ್ಲ, ಇಷ್ಟು ಮಡಿಯಲ್ಲಿ ಮತ್ತು ದೇವ್ರ ನಾಮನೇ ಹೇಳ್ತಾ ಮತ್ತು ಫುಲ್ ಅಂದರೆ ದೇವರಿಗೆ ಶರಣ ಹತ್ರ ಅಂತಾರಲ್ಲ, ಆ ಥರ ಇದ್ದಾಗ ಅಲ್ಲ ಮಾತ್ರ ಅಲ್ಲ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಸೀರಿಯಸ್ಲಿ ಅವ್ರು ಗ್ರೇಟು. ಆ್ಯಂಡ್ ಆ ಥರ ಹೊತ್ಕೊಂಡು ಕುಣಿತಾ ಇದ್ರಲ್ಲ ಪಾಪ, ಅವರಿಗೆ ಯಾವ ಥರ ಫೀಲ್ ಆಗ್ಬೋದು ಅಂತ ನನಗೆ ಒಂಥರ ಅವರೇ ದೇವ್ರು ಅಂತ ಅನ್ಸುತ್ತೆ. ಒಂಥರ ನಮಗೆ ಮನಸ್ಸಲ್ಲಿ ನಿಜ ಒಂಥರ ಎಂತ ಹೇಳ್ತಾರೆ, ಖುಷಿ ದುಃಖ ಎಲ್ಲ ಒಂಥರ ಕಣ್ಣೀರಲ್ಲಿ ಬತ್ತಲ್ಲ, ಆ ಥರ ನನಗೆ ಫೀಲ್ ಆಯ್ತಲ್ಲ ನಿಂತ್ಕೊಂಡಾಗ. ಫುಲ್ ಭಕ್ತಿ ಏನೂ ಇಲ್ಲ, ಬಟ್ ಸ್ಟಿಲ್ ನಿಜ ಹೇಳ್ತೆ, ಇದು ವೀಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಇದಾಗಲಿಲ್ಲ ಆಯಿತಾ. ಫುಲ್ಲು ಬೆಡ್ಕೊತ ಇದ್ದೆ, ಬಟ್ ಸ್ಟಿಲ್ ಮಾಡಲೇಬೇಕು ವೀಡಿಯೋ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಮತ್ತೆ ನಾವು ಹೊರಗಡೆ ಬಂದೆ. ಇಲ್ಲಿ ರಥಕ್ಕೆ ಎಲ್ಲ ರೆಡಿ ಆಯಿತು. ಗರುಡ ರಥದ ಹತ್ರ ಬಂದು ರಥಕ್ಕೆ ಸುತ್ತ ಹಾಕಿ ಏನೋ ಒಪ್ಪೋದಿರುತ್ತಲ್ಲ, ಅದಾದಮೇಲೆ ದೇವ್ರನ್ನ ಅಲ್ಲಿ ಒಳಗಡೆ ಕೂರಿಸಿ ಮತ್ತು ಹಣ್ಣು ಕಾಯೆಲ್ಲ ಮಾಡಿ ಕೊಡ್ತಾರೆ. ಅದಕ್ಕೆ ನಾವೆಲ್ಲ ಕಾಯ್ತಾ ಇತ್ತು.
ಫೈನಲಿ ಗರುಡ ಬಂದು ತೇರಿಗೊಂದು ಸುತ್ತ ಹಾಕಿ ಆದಮೇಲೆ ದೇವ್ರನ್ನ ಅದ್ರ ಒಳಗಡೆ ಕೂರಿಸಿ ಮತ್ತೆ ಶುರು ಮಾಡಿದ್ರು. ಒಳಗಡೆಯಿಂದ ಏನೋ ಕಾಯಿನ್ಗಳು ಮತ್ತು ಬಾಳೆಹಣ್ಣುಗಳನ್ನೆಲ್ಲ ಹೊರಗಡೆ ಹಾಕ್ತಿದ್ರು ಪ್ರಸಾದ ರೂಪದಲ್ಲಿ. ಎಲ್ಲ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ನಾನಂತೂ ವೀಡಿಯೋನೂ ಮಾಡ್ಕೊತಾ ಇದ್ದೆ, ಅದರಲ್ಲೂ ಹಿಡಿತಾ ಇದ್ದೆ ಪ್ರಸಾದ. ವೀಡಿಯೋ ಮಾಡಲಿಲ್ಲ ಅಂದರೆ ತುಂಬ ಸಿಗ್ತೈತೇನೋ. ಆಲ್ರೆಡಿ ನನಗೆ 6 ಬಾಳೆಹಣ್ಣು ಸಿಕ್ಕಿದ್ದಿತ್ತು ಆಯಿತಾ. ಯಾರೋ ಗಮ್ಮತ್ತು ಮಾಡ್ತಾಯಿದ್ರು ಹಿಂದಿಂದ, ಎಂಥ ಅಂಗಡಿ ಇಡೋಕ್ಕಿತ್ತ ಅಂತ. ಅನ್ಸ್ತವು ಜಾಸ್ತಿ ಇಡೋಕ್ಕಾಗ. ಎಲ್ರಿಗೂ ಪ್ರಸಾದ ಅಂದರೆ 1-2 ಪ್ರಸಾದನೇ ಅಷ್ಟೇ. ಒಂದು ಹಿಡಿದ್ರು ಪ್ರಸಾದನೇ. ಸೊ ಎಲ್ಲರೂ ಕಾಯ್ತಾ ಇರ್ತಾರೆ. ಈಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಪ್ರತಿ ಸಲ ಈ ದೇವಸ್ಥಾನಕ್ಕೆ ಬಂದಾಗ ಫಸ್ಟು ಗುರುನರಸಿಂಹ ದೇವಸ್ಥಾನಕ್ಕೆ ಹೋಯ್ಕ, ಅದಾದಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಯ್ಕಂತೆ. ಸೊ ಅದೇ ರೀತಿ ನಾವು ಇಲ್ಲಿ ಬಂದು ಪ್ರತಿ ಸಲ ಒಂದು ಎಣ್ಣೆ ತಗೊಂಡು ಎಣ್ಣೆಲಿ ಮುಖ ಕಣ್ಕೊಂಡು ತಲೆ ಸುಳಿದು ದೇವರಿಗೆ ಒಂದು ಎಣ್ಣೆ ಹಾಕೋದು ಅಭ್ಯಾಸ. ಸೊ ಅದು ಮಾಡಿ ಮತ್ತು ಮನೆಗೆ ಹೋಯ್ತು ನಾವು. ಹಾಯ್, ನಾನು ಮಧ್ಯೆ ಎಲ್ಲೂ ವೀಡಿಯೋ ಮಾಡಲಿಲ್ಲ. ಮನೆಗೆ ಬಂದು ಊಟ ಮಾಡ್ಕೊಂಡು ಬಂದ್ಕೊಂಡದ್ದು, ಮತ್ತು ಸ್ವಲ್ಪ ಕೆಲಸ ಎಲ್ಲ ಆಗಿತ್ತು. ಸೊ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೆ. ಯೂಶ್ವಲಿ ನಾವು ಹಬ್ಬಕ್ಕೆ ಹಬ್ಬೋದು ರಾತ್ರಿ. ಬೆಳಿಗ್ಗೆ ಅಂದರೆ ಹೊತ್ತು ದೇವ್ರಿಗೆ ಒಂದು ಕೈ ಮುಕ್ಕೊಂಡು ಮತ್ತೆ ಅಲ್ಲೆಂತ ತಕೊಂಬಕ್ಕೋತಿಲ್ಲ. ಸೊ ನೀವು ಹಬ್ಬೋದು. ಈಗ ಎಲ್ಲ ಕಾಮಕ್ಕೆ ಲೈಕ್ ಅದು ರಾತ್ರಿ ತುಂಬ ಜನ ಬಂದಿರ್ತಾರೆ, ಮತ್ತು ಶಾಪ್ಸ್ ಎಲ್ಲ ಬಂದಿರುತ್ತೆ. ಸಣ್ಣವ್ರು 20 ತಗೊಂತಿತ್ತು. ಈಗ ಅಷ್ಟೆಂತ ಪರ್ಚೇಸಿಂಗ್ ಅಂತ ಇಲ್ಲ. ಮಕ್ಕಳೆಲ್ಲ ಕೇಂದ್ರೆ ಟಾಯ್ಸ್ ಎಲ್ಲ ಸ್ವಲ್ಪ ತೆಗೆಸಿಕೊಡೋದು ಅಷ್ಟೇ. ಸೊ ನಮಗೊಂದು ಖುಷಿ. ಮತ್ತು ಮೊದಲೆಲ್ಲ ತುಂಬ ಆಟ ಆಡ್ತಿತ್ತು. ಈ ಜೈಂಟ್ ವೀಲ್ ಅದೆಲ್ಲ ತುಂಬ ಕ್ರೇಜ್ ಇದ್ದಿತ್ತು ನಮಗೆ ಒಂದು ಏಜ್ 20ಗೆ. ಬಟ್ ಈಗ ಅದೆಲ್ಲ ಕ್ರೇಜ್ ಇಲ್ಲ ನನಗೆ. ಅದೇ ಲಾಸ್ಟ್ ವೀಡಿಯೋದಲ್ಲಿ ನಾನು ಹಾಕಿದೆಯಲ್ಲ, ಯಾವುದು ಕೋಟೇಶ್ವರ ಹಬ್ಬಕ್ಕೆ ಹೋದ್ದು, ಅಲ್ಲಿ ಹೋಗಿ ಒಂದು ಎಂಥ ಕೊಲಂಬಸ್ ಅಂತ ಆಡಿ ಹಬ್ಬ ಸಾಕಾಯ್ತು. ಸೊ ಅದೆಲ್ಲ ಅಂತ ಆಡೋದಿಲ್ಲ. ಮತ್ತು ಅಲ್ಲಿ ಆಟ ಆಡೋ ಜಾಗದಲ್ಲೆಲ್ಲ ಫುಲ್ ಧೂಳು ಜಾಸ್ತಿ. ಸೊ ಅಲ್ಲಿ ಜಾಸ್ತಿ ಹೋಗ್ತಿಲ್ಲ. ಮಕ್ಕಳೇ ಆಟ ಆಡಿಸ್ತಾಳ ಆ ಪ್ಲೇಸಲ್ಲಿ ಅಷ್ಟು ಧೂಳು ಅಂತ ಇರೋದಿಲ್ಲ. ಸೊ ಅಲ್ಲಿ ಅವ್ರನ್ನ ಆಟ ಆಡಿಸ್ಕೊಂಡು ಶಾಪ್ಸ್ ಎಲ್ಲ ಬಂದು ತಗೊಂಡು, ಮತ್ತು ಇಯರಿಂಗ್ ಎಲ್ಲ ಚಂದ ಬರ್ತದೆ. ಸೊ ಅದೆಲ್ಲ ಒಂದ್ಸಲಿ ಕಾಣ್ಕ. ಮತ್ತು ಸೆಕೆಂಡ್ ಡೇ ದಿನ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ, ಒಳ್ಳೆ ಹತ್ತು ಹೋದರೆ. ನಾವು ಫಸ್ಟ್ ಡೇ ಹೋಗಿ ಬಪ್ಪ ಅಂದ್ಕೊಂಡೆ. ತಂಡಿಗೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ, ಅಮೆಝಾನಲ್ಲಿ ತರಿಸಿದ್ದು. ಇದಕ್ಕೆ ಪ್ರಿಂಟೆಡ್ ಶಾಲ್ ಅನ್ನಂತ ಬ್ಲ್ಯಾಕ್ ಈ ಥರದ್ದೊಂದು ಸರ ಥರ. ಎಸ್, ಓಕೆ, ನಾನು ರೆಡಿ ಹಾಕೋದೀಗ. ಎಂಥ ರೆಡಿ ಯಾರು ಮಗಳನ್ನ ಎತ್ಕೊಂಡ್ರು ಕೂಡ ಹೆಂಗೆ ರೆಡಿ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಓಕೆ ಓಕೆ, ಹಬ್ಬದಲ್ಲಿ ಸಿಗ್ತೆ ಬನ್ನಿ. ಈಗ ಎಷ್ಟು ಹೊತ್ತು? ನಾವು 10 ಗಂಟೆ ಮುಂದನ್ನ ಒಂದೊಂದೇ ಶಾಪ್ಸ್ ಅಂತ ಹೋತಿತ್ತು. ಎಷ್ಟು ಶಾಪ್ಸು, ಸ್ಟಾಲ್ಸ್, ಅದು ಇದು ಎಂತೆಲ್ಲ ಬಂದಿತ್ತು ಅಂದರೆ ಮಕ್ಕಳನ್ನ ಹೆಂಗೆ ಕಂಟ್ರೋಲ್ ಮಾಡೋದಂತ ಥಿಂಕ್ ಮಾಡ್ತಾ ಇತ್ತೀಗ. ಹೌದಾ? ನಂಗೆ ಅಷ್ಟು ಗೊತ್ತಲ್ಲ, ನಾನು ಓದ್ತಾ ಇದ್ದೇನೆ ನಿಮ್ಮದು. ಆಮೇಲೆ ಅವ್ರ ಸುಷ್ಮಿತಾ ನೋಡಿ. ಥ್ಯಾಂಕ್ ಯು, ಚಂದ ಲಾಗ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿ ನಾನು ನಿಮ್ಮ ವೀಡಿಯೋ ಕಾಣ್ತೆ, ಮತ್ತು ನನಗಿಂತ ಜಾಸ್ತಿ ನಮ್ಮ ಅಮ್ಮ ಎಲ್ಲ ಕಾಣ್ತರು, ನಿಮ್ಮದು ಮತ್ತು ನಿಮ್ಮ ತಂಗಿದೆಲ್ಲ ವ್ಲಾಗ್ಸ್ ಕಾಣ್ತಾರೆ ಅಂದರೆ ತುಂಬ ಖುಷಿ ಆಯಿತು. ಸಾಕೈತಪ್ಪ. ಯಾವುದು ಹೇಳ ತಗೋಬೇಕಾ? ಇದಂತ ಇದು ಮಗುದು, ಇದು ಪರಿಣಿದಿದೆ. ಪರಿ ಶಿವಾಂಶು ಮತ್ತು ರಾಯಿತ್ಯ ಶುರು ಮಾಡ್ರು. ಟಾಯ್ಸ್ ಟಾಯ್ಸ್ ಬೇಕು ಅಂದ್ಕೊಂಡು ಎಲ್ಲ ಕಣ್ಣಿಗೆ ಕುಕ್ಕೊಂಗೆ ಅಂತ ಮಾಡೋಕತ್ಲ ಮಕ್ಳಿಗೆ, ಅದು ಬೇಕು ಇದು ಬೇಕಂತ. ಒಂದು ದಿವಸ ಎಲ್ಲ ಎಂಜಾಯ್ ಮಾಡಲಿ ಅಂತ ಇಷ್ಟು ಟಾಯ್ಸ್ ಎಲ್ಲ ತೆಗ್ಸಿಕೊಟ್ಟೆ. ಹಾಂ, ಮತ್ತು ನಂಗೆ ಹೇಳು ನೆನಪೋಯ್ತು, ವೀಡಿಯೋನೂ ಮಾಡ್ಕೊಳ್ಳಲಿಲ್ಲ. ಎಂತ ಅಂದರೆ ಮಧ್ಯಾಹ್ನ ಹಬ್ಬದ ಊಟ ಮಾಡ್ಕೊಂಡು ಬಂದದಾಯ್ತಾ. ಪ್ರತಿ ವರ್ಷ ಸಾಲಿಗ್ರಾಮ ಹಬ್ಬ ಅಂದರೆ ಹಬ್ಬದ ದಿನ ನಾವು ನಾನ್ ವೆಜ್ ತಿಂತಿಲ್ಲ, ವೆಜ್ ಊಟ ಮಾಡೋದು. ಮತ್ತು ನಾವು ಮೊದಲೆಲ್ಲ ನಮ್ಮ ಪಪ್ಪನ ಮನೆಗೆ ಹೋಗ್ತಿತ್ತು ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ. ಆಗ ಅಲ್ಲಿ ಅಜ್ಜ ಮತ್ತು ಅವರು ಇವ್ರ ರಿಲೇಟಿವ್ಸ್ ಎಲ್ಲರೂ ದುಡ್ಡು ಕೊಡೋದಾಯ್ತು ಹಬ್ಬಕ್ಕೆ. ಮಕ್ಕಳನ್ನೆಲ್ಲ ಹೇಳಿ ದುಡ್ಡು ಕೊಡೋದು. ಯಾರೆಷ್ಟು ದುಡ್ಡು ಕೊಡ್ತಾರೆ, ನಮ್ಗೆ ಎಷ್ಟಪ್ಪ ದುಡ್ಡು ಒಟ್ಟಾಯಿತು, ನಾವು ಹಬ್ಬಕ್ಕೆ ತಗೊಂಡು ಅದನ್ನು ಹೆಂಗೆ ಖರ್ಚು ಮಾಡೋದು, ಎಂಥ ಟಾಯ್ ತಗೊಂಬಂತೆಲ್ಲ ಯೋಚನೆ ಮಾಡ್ತಿತ್ತು. ತಿನಿಸುಗಳು ದೊರೆಯುತ್ತದೆ.
40 ವರ್ಷಗಳಿಗೂ ಹೆಚ್ಚು ಅನುಭವ ಹಾಗೂ ಪರಿಶ್ರಮ ಉಳ್ಳವರಿಂದ ನಿರ್ಮಿತವಾಗಿದೆ. ಕಾಟೇಜ್ಗಳ ರೂಪದಲ್ಲಿ 300ಕ್ಕೂ ಹೆಚ್ಚು ತಿಂಡಿ ತಿನಿಸುಗಳು, ಬಗೆ ಬಗೆಯ ರಸ್ತೆಗಳು, 20ಕ್ಕೂ ಹೆಚ್ಚು 150 ಪಿಕ್ನಿಕ್, ಬರ್ತ್ಡೇ ಅಥವಾ ಪಾರ್ಟಿ ಇರಲಿ, ನೆನಪಿರಲಿ ಜನ ಕಂಡೆ ಸಾಕಾಯ್ತು ನನಗೆ. ಮತ್ತು ರಾಯ್ತಿನಿ ಎತ್ಕೊಂಡು ಸಾಕಾಯ್ತು. ಎತ್ಕೊಂಡು ಒಪ್ಕಾತಿಲ್ಲ ಈ ಹಬ್ಬದ ಗುಡಂಗೆ. ಈಗ ಗಂಟೆ 9:30. ಮಕ್ಕಳು ಹಬ್ಬ ಎಲ್ಲ ಕಂಡಾಯ್ತು. ಮತ್ತೀಗ ಜಾಸ್ತಿ ಹಬ್ಬ ತೋರ್ಸೋಕಾರ ಅವರಿಗೆ ಡಿಮಾಂಡ್ ಜಾಸ್ತಿ ಮಾಡ್ತಾರೆ. ಅದು ಬೇಕಿದ್ದು ಬೇಕಂದ್ರೆ ಆಲ್ರೆಡಿ ತಗೊಂಡದೆಲ್ಲ ಹಾಳಾತೆ ಬಂತಲ್ಲೇ, ಏನು ಟಾಯ್ಸ್ ಎಲ್ಲ ತಿತ್ಕೊಂಡಿರೋ ಅದು ಹಾಳಪ್ಪು ಸ್ಟಾರ್ಟ್ ಆಯ್ತಿತ್ತು. ಸೊ ಅವ್ರನ್ನೆಲ್ಲ ಮನೆಗೆ ಬಿಟ್ಟು ಮತ್ತೆ ನಾನು ಶ್ರೀದೇವಿ ಹಬ್ಬಕ್ಕೆ ಬಂತು. ಪಾತ್ರದ ಅಂಗಡಿ ನೋಡಿ, ನೋಡಿ ನೋಡಿ ಗೈಸ್, ಎಷ್ಟಪ್ಪ ಅಂಗಡಿ ಬಂದಿತ್ತು ಅದನ್ನೆಲ್ಲ ತೋರಿಸ್ತೀವಿ ಕಾಣಿ. ಹಾಂ, ಓ ತಿಂಡಿ ಅಂಗಡಿ ಇದಾನಪ್ಪ. ನಮ್ಮ ಸಾಲಿಗ್ರಾಮ ಜಾತ್ರೆ ಎಲ್ಲೂ ನೋಡಿದರು ಜನ ಜನ. ಪಾತ್ರಗಳು, ಹಿಂದಿನ ವರ್ಷ ನಾನು ಬಾಂಗ್ಲಾದೇಶದಲ್ಲಿದ್ದಿದ್ದೆ. ಮತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 ವರ್ಷ ಆಯಿತು. ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ನಾನು ಸಾಲಿಗ್ರಾಮ ಹಬ್ಬಕ್ಕೆ ಬರ್ತಿರ್ಬೋದು. ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಇದ್ದಿತ್ತು. ತುಂಬ ಜನ ನೋಟಿಸ್ ಮಾಡಿ ನೀ ಶ್ರೀಲಕ್ಷ್ಮಿ ಸಾಲಿಗ್ರಾಮ ಅಲ್ಲ ಅಂದ್ರೆ. 2 ದಿವಸ ಹಬ್ಬಕ್ಕೆ ಹೋಯ್ದೆ. ಫಸ್ಟ್ ದಿವಸ, ಸೆಕೆಂಡ್ ದಿವಸ, 2 ದಿವಸ ಒಳ್ಳೆ ರೆಸ್ಪಾನ್ಸ್ ಇತ್ತು. ಮತ್ತು ತುಂಬ ಜನ ಹಿಂಗೆ ಕಂಡ್ರೆ ಮಾತಾಡಿಸ್ಲಿಲ್ಲ, ಶ್ರೀಲಕ್ಷ್ಮಿ ಸಾಲಿಗ್ರಾಮ ಅಲ್ಲ ಅಂದ್ಕೊಂಡು ಅವರಷ್ಟಕ್ಕೆ ಹೇಳ್ತಾ ಹೋಗ್ತಿದ್ರು. ಖುಷಿ ಆಯಿತು. ಹಾಂ, ಇಷ್ಟಪಡ್ತಿದ್ರಲ್ಲ, ಬ್ಲಾಗ್ಸ್ ಕಾಣ್ತಿದ್ರಲ್ಲ ಅಂದರೆ ತುಂಬ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಿಕ್ಕಿದಾಗೆಲ್ಲ ಮಾತಾಡಿಸಿ. ಆ್ಯಂಡ್ ನೀವು ಸಿಕ್ಕಿ ಮಾತಾಡ್ಸಿ ನನಗೂ ಖುಷಿ. ನನಗೂ ನನ್ನ ಸಬ್ಸ್ಕ್ರೈಬರ್ಸು ಮಾತಾಡ್ಸೋದು ತುಂಬ ಇಷ್ಟ ಆಯ್ತು. ಕಣಿ ಎಷ್ಟೆಲ್ಲ ಆಟ ಯಬ್ಬ, ಇದೆಲ್ಲ ನಾವು ಇದ್ರಂಗೆ ಆಲ್ಮೋಸ್ಟ್ ಈ ಥರದ್ದೆಲ್ಲ ತುಂಬ ಆಡಿತ್ತು. ಬಟ್ ಈಗಂತಂದರೆ ಸ್ವಲ್ಪ ಅಡ್ವಾನ್ಸ್ಡ್. ಮೊದಲೆಲ್ಲ ನಾವು ಆಡೋತ್ತಿಗೆ ಕರೆಂಟ್ ತೊಟ್ಲು, ಅಂದರೆ ನಾನು ತುಂಬ ಆಗ ತೊಟ್ಲು ಕ್ರೇಜ್ ಇಪ್ಪೊತ್ತಿಗೆಲ್ಲ ಕರೆಂಟ್ ತೊಟ್ಲು ಆಡಲಿಲ್ಲ ಆಯ್ತಾ. ನಾರ್ಮಲ್ ಕೈಯಲ್ಲೇ ಇದು ಮಾಡ್ತಾರಲ್ಲ ಆ ಥರ ತೊಟ್ಲಾಡ್ತಾಯಿದ್ದೆ. ಈ ತೊಟ್ಲಲ್ಲಿ ನಾನು ಕೂತ್ಕೊಳ್ಳಲಿಲ್ಲ, ಅದನ್ನು ಕಂಡ್ರೆ ಹೆದರಿಕೆ ಆಯ್ತು. ಮತ್ತು ನನ್ನ ತಂಗಿ ಬ್ರೇಕ್ ಡ್ಯಾನ್ಸ್ ಅದೆಂತ ಅಂದ್ರಲ್ಲ ಅದು ಆಡುವ ಅಂದ್ಲ. ಇದೆಲ್ಲ ಆಡ್ತಿತ್ತು, ತುಂಬ ಆಗಲ್ಲ ನನಗೆ ಹೆದರಿಕೆ, ಕುತ್ತಿಗೆಯಲ್ಲಿ ಉಳುಕತ್ತಂತ. ಮತ್ತು ಇಲ್ಲಿ ಆಡುವ ಅಂತ ಹೇಳಿ ಅಂದಳ. ಅದು ನನ್ನ ಮೊಬೈಲ್ ಬೇರೆ ಕೈಯಂಗೆ ಹಿಡ್ಕೊಂಡಿದ್ದೀವಿ, ಒಂಥರ ಹೆದರ್ಕೊಂಡೇ ಕೂತ್ಕೊಳ್ಳೋದ. ಸಣ್ಣೋರಿಪತಿ ಕೂತ್ಕೊಂಡಂಗೆ ಈ ಥರ ಅನಿಸ್ತೇ ಇರಲಿಲ್ಲ, ಸತ್ಯ ಹೇಳ್ತೆ. ಬಟ್ ಈಗ ಕೂತ್ಕೊಂಡ್ಕೋಬಾರ್ದು ಅಂತ ಕೂತ್ಕೊಳ್ಳೋದಕ್ಕೆ ಏನೋ ಮಸ್ತ್ ಹೆದರಿಕೆ. ಎಂತ ಆಡೋದು ನಾವು? ಅದು ಬ್ರೇಕ್ ಡ್ಯಾನ್ಸ್ ಅಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡು ಒಂಚೂರು ತಿಂಡಿ ತಿನ್ಕೊಂಡು ಬಂತು. ಹಬ್ಬದ ದಿನ ಈ ಗೋಬಿ ಮಂಚೂರಿ, ಮುಂಡಕ್ಕಿ ಉಪ್ಕರಿ ಅದೆಲ್ಲ ತಿನ್ನಂದ್ರೆ ಭಾರಿ ಖುಷಿ. ಬೇರೆ ದಿನ ಎಲ್ಲ ಅಷ್ಟು ಇದನ್ನು ಇಷ್ಟಪಡೋದಿಲ್ಲ, ಅಪರೂಪಕ್ಕೆ. ಹಬ್ಬ ಅಂದಾಗ ಇರಲಿ ಅಂತಾರ ತಿಂಬ ಗಮ್ಮತ್ತು ಮಾಡುವ ಹಬ್ಬದ ಒಂದು ದಿವಸ ಎಲ್ಲ ಅಂದ್ಕೊಂಡು ಬಂತೀಗ. ನೀನು ತಗೋಣ, ನಾ ತಿಂತಿದ್ದೆ. ನಂಗೆ ಇವರದ್ದು ಮಶ್ರೂಮ್ ಗೋಬಿ ಇಷ್ಟ, ಒಳ್ಳೆ ಇರೋದು. ತುಂಬ ಟೈಮ್ ಆಯ್ತು ಬರಲಿಲ್ಲ, ಸೊ ಈಗ ಗೋಬಿ ತಗೊಂಡೆ. ಇನ್ನೂ ಬರಲಿಲ್ಲ, ಸೊ ತನಕ ಮಸಾಲ ಪುರಿ. ವಿಡಿಯೋ ಬ್ಲಾಗ್ ಹಾಯ್ ಮಾಡಿ ಬ್ಲಾಗಿಗೆ.
ಫ್ರೆಂಡ್ ಸಿಕ್ಕಿದ್ದಾಳೆ, ಅವಳನ್ನ ಮಾತಾಡ್ಸ್ಕೊಂಡು ಈಚೆ ಬಂತ. ಇಲ್ಲಿ ಶಾಪಿಂಗ್ ಎಂಥರು ಮಾಡುವಂತ ಕಾಣ್ತಿತ್ತು. ಬಟ್ ಟೈಮ್ 11 ಗಂಟೆ ಹತ್ರ ಆಯಿತು. ಇಬ್ಬರೇ ಗಾಡಿ ತಗೊಂಡು ಬಂದಿದ್ದೆ, ಆದರೂ ತುಂಬ ಲೇಟ್ ಆದರೆ ಮತ್ತೆ ಅಂತ ಹೇಳಿ ಹೋಪ ಅಂತ ಹೊರಡ್ತಾ. ಪಕ್ಕದಲ್ಲೇ ಇಲ್ಲಿ ಸೈಡಲ್ಲಿ ಎಂಥ ವಾಟರ್ ಮೆಲನ್ ಇಟ್ಕೊಂಡಿದ್ದೀರಾ, ಒಂದು ಸೆಟ್ ತಿನ್ಕೊಂಡೆ ಹೋಪ ಅಂದ್ಕೊಂಡು ತಿನ್ಕೊಂಡು ಮತ್ತೆ ಮನೆಗೆ ಹೋಯ್ತು. ಇದರಲ್ಲೇ ನಾನು ಸೆಕೆಂಡ್ ಡೇಗೆ ಹಬ್ಬಕ್ಕೆ ಹೋದದ್ದು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಸೆಕೆಂಡ್ ಡೇಗೆ ಹಾಪೋ ಪ್ಲ್ಯಾನೇ ಇರಲಿಲ್ಲ ಇತ್ತು, ನಾನು ಹೋತೇ ಇಲ್ಲ ಅಂತ ಡಿಸೈಡ್ ಆಯ್ತಿದೆ. ಬಟ್ ನಮ್ಮೂರು ಹಬ್ಬ ಅಲ್ಲ, ಅದು ಅನ್ಕೊಂಬೋದು ಹಿಂದಿನ ದಿವಸ. ಬಟ್ ಸಂಜೆ ಆತಿದಂತೆ ಹಬ್ಬಕ್ಕೆ ಹೋಯ್ಕೆ ಅನ್ಸುತ್ತೆ. ಮತ್ತು ಸುಷ್ಮಿತಾ ಕಿರಣ್ ಎಲ್ಲ ಮುಂದೆ ಒಯ್ದಿರು, ನಾ ಒಂಚೂರು ಲೇಟ್ ಹೋದೆ. ಅವ್ರನ್ನ ಜಾಯ್ನ್ ಆದೆ. ಅವರಂತ ಇದು ಟ್ರೈನ್ ಅಂತ ಇದೆ ಅಂತಲ್ಲ, ಅದಕ್ಕೆ ಟಿಕೆಟ್ ತಗೊಂಡಿದ್ದೀರ. ಕಿರಣ್ ಅಲ್ಲ, ಸುಷ್ಮಿತಾ ಅಮ್ಮ ಅವರೆಲ್ಲ ಇಬ್ಬರು ಕೂತ್ಕೊಂಡಿದ್ದೀರ. ನಾನು ಶಿವನ್ ಜೊತೆ ಕೂತ್ಕೊಂಡೆ. ಕಾಂಬ ಒಂದು ಗಮ್ಮತ್ತು ಹತ್ತಂತ ಬಸ್ ಹಂಗೆ ಕೂತ್ಕೊಂಡಂಗೆ ಹತ್ತಲ್ಲ, ಅವನಿಗೂ ಖುಷಿ ಹತ್ತಂದೇಳಿ ಹೇಳಿ ಅದ್ರಲ್ಲಿ ಕೂತ್ಕೊಂಡು ಈಗ ಹೋತಾಯ್ತು. ಶಿವಂಶಿಗಂತೂ ಫುಲ್ ಖುಷಿ. ರಾಹಿತಿನ ಕರ್ಕೊಂಡು ಬರಲೇ ಇಲ್ಲ, ಯಾಕಂದರೆ ಅವಳು ಹಬ್ಬ ಎಂಜಾಯೇ ಮಾಡಲಿಲ್ಲ ಫಸ್ಟ್ ಡೇ. ಸುಮ್ಮನೆ ಎಲ್ಲಕ್ಕಂತ ಅವಳಿಗೂ ಒಂಥರ ಸೆಕೆ ಆತಿತ್ತೇನೋ ಗೊತ್ತಿಲ್ಲ. ಬಟ್ ಅದು ಬೇಕೆಂತೆಲ್ಲ ಅವಳೇ ಇರಿಟೇಟ್ ಮಾಡ್ಕೊತಿದ್ದಾಳೆ, ನಮಗೂ ಇರಿಟೇಟ್ ಮಾಡ್ತಿದ್ದಾಳೆ. ಮತ್ತು ಅವಳು ಬಂದರೆ ಎಂಜಾಯ್ ಅಂತೂ ಮಾಡ್ಕೊತಿಲ್ಲ, ಬರೀ ಅಂತೆಲ್ಲ ಬ್ಯಾಡಿದೆಲ್ಲ ತಿಂತಿರ್ತಾಳೆ, ಸಣ್ಣವಳಲ್ಲ ಇನ್ನು. ಸೊ ಸೆಕೆಂಡ್ ಡೇ ಹಬ್ಬಕ್ಕೆ ಕರ್ಕೊಂಡು ಬರಲಿಲ್ಲ. ಫಸ್ಟ್ ಡೇನೇ ಅವಳಿಗೆ ಹಬ್ಬ ಎಲ್ಲ ತೋರಿಸಿ ಮನೆಯಲ್ಲೇ ಶ್ರೀದೇವಿ ಮನೇಲಿ ಇದ್ದಿದ್ದಾಳು, ಮತ್ತು ದೊಡ್ಡಮ್ಮ ಇದ್ದಿರು. ಸೊ ಅವ್ರ ಹತ್ರನ ಬಿಟ್ಟು ಶಿವಾಂಶ ಎಂತೆಲ್ಲ ಬೇಕೋ ಅದೆಲ್ಲ ಆಡ್ಸು ಕರ್ಕೊಂಡು ಬಂದೆ. ಅವನಿಗೂ ಖುಷಿ ಆಯ್ತಲ್ಲ. ರಾಹಿತ್ಯಂಗೆ ಮತ್ತೆ ನೆಕ್ಸ್ಟ್ ಡೇ ಕರ್ಕೊಂಡು ಬಪ್ಪ ಅಂತ ಹೇಳಿ ನೈಟ್ ಮತ್ತು ಸುಮ್ಮನೆ ಅದೆಲ್ಲ ಕಣ್ಣಿಗೆ ಕಾಣಿಸುತ್ತಲ್ಲ ಕಲರ್ಫುಲ್, ಅದೆಲ್ಲ ಬೇಕಂತಳು ಟಾಯ್ಸ್ ಎಲ್ಲ. ಸೊ ಅಷ್ಟೆಲ್ಲ ತೆಗ್ಸಿಕೊಟ್ರೆ ಅದಲ್ಲೇ ವೇಸ್ಟ್. ಒಂದೊಂದು ಟಾಯ್ಸಿಗೆ 100 ರೂಪಾಯಿ ಅಂದ್ರೂ 5 ಟಾಯ್ ತಗೊಂತಾಳೆ. 500 ರೂಪಾಯಿ ಮನೆಗೆ ಹೊಪ್ಪೋದ್ರೊಳಗಡೆ ಅದು ವೇಸ್ಟೇ. ಹೌದು, ಮಕ್ಕಳಾಡಲಿ ಅಂತ ಹೇಳಿ ತೆಗ್ಸಿಕೊಡ್ಲಕ್ಕೆ. ಬಟ್ ಬೇಜಾರತ್ತು, ಒಂದು ದಿನಾನೂ ಬರಲಿಲ್ಲ, ಒಂದು 10 ನಿಮಿಷದಲ್ಲೇ ಹಾಳು ಮಾಡ್ಕೊಂಡು ಹೋದ್ರು. ಹಂಗೆ ಮಾಡ್ರೆ ಬೇಜಾರತ್ತು. ಸೊ ಕರ್ಕೊಂಡು ಬರಲಿಲ್ಲ, ಸುಮ್ಮನೆ ವೇಸ್ಟ್. ಅದು ಪ್ಲಾಸ್ಟಿಕ್ ರಾಶಿ, ಎಲ್ಲನೂ ಪ್ಲಾಸ್ಟಿಕ್ಕೇ ಇಪ್ಪೋದು. ಅದನ್ನು ಏನು ಯೂಸ್ ಅದು ತಗೊಂಡು ಹೋಗಿ, ಪ್ಲಾಸ್ಟಿಕ್ಕೇ ಜಾಸ್ತಿ ಇರತ್ತೆ ಮನೇಲಿ. ಅದು ಒಂದು ಕಾರಣದಿಂದ ಅವಳನ್ನು ಕರ್ಕೊಂಡು ಬರಲ್ಲ. ಅವಳು ಸ್ವಲ್ಪ ಆರಾಮಾಗಿರಲಿ ಮನೇಲಿ, ಊಟ ತಿನ್ಕೊಂಡು ಅವಳಿಗೂ ಒಂಥರ ಆರಾಮಾಗಿರತ್ತೆ. ಪರಿನೂ ಇದ್ದಿದ್ದಾಳು, ಇಷ್ಟು ತಂಗಿ ಮಗಳು. ಸೊ ಅವಳನ್ನ ಮನೇಲೇ ಬಿಟ್ಟು ಬಂದ. ಇಲ್ಲೆಲ್ಲ ಟಾಯ್ಸ್ ಇದೆಲ್ಲ, ರಾತ್ರಿ ಹೆಂಗೆ ತೋರುತ್ತೆ ರಥ. ನಮ್ಮ ಸಾಲಿಗ್ರಾಮ ಹಬ್ಬ ಕಂಡ್ರಲ್ಲ, ಇಲ್ಲೊಂದು ಕಡೆ ಯಕ್ಷಗಾನ ಅಂತ ಆತಿತ್ತು. ಸುಮಾರು ಕಡೆ ಎಲ್ಲ ಪ್ರೋಗ್ರಾಮ್ ಇರುತ್ತೆ ಇವತ್ತು. ತೋರಿಸ್ತಾ ಇದ್ದೀನಿ ರಥ ಎಷ್ಟು ಚಂದ ತೋರ್ತಿತ್ತಲ್ಲ. ಈ ಶಾಪಲ್ಲಿ ಆ್ಯಕ್ಚುಲಾಗಿ ಒಳ್ಳೇದಿತ್ತು ಕಲೆಕ್ಷನ್ಸ್ ಎಲ್ಲನೂ. ನನಗೊಂದು ಸರ ತುಂಬ ಇಷ್ಟ ಆಯ್ತಿತ್ತು, ಕಂಡೆ ತಗೊಂಡ ಬೇಡ್ದ ಅಂತೇಳಿ. ಹಬ್ಬದಲ್ಲ ಒಳ್ಳೆ ಇರುತ್ತಾ ಇಲ್ಲಿ ಅಂತ ಅದೊಂದು. ಹಬ್ಬದಲ್ಲಿ ಜುಮ್ಕ ಎಲ್ಲ ತಗೊಳೋದಿತ್ತು, ಒಳ್ಳೆ ಬಂದಿದ್ದಿತ್ತು. ಈಗ ದೊಡ್ಡ ಜುಮ್ಕ ಎಲ್ಲ ತಗೊಂಡ್ರೆ ಸಾರಿ ಜೊತೆ ಎಲ್ಲ ಒಳ್ಳೆ ಆಯ್ತು ಅಂತ ಹೇಳಿ ತಗೊಂತ ಇದ್ದಿದ್ದೆ. ಇವತ್ತು ತಗೊಂಡೆ ನಾನು. ಇದೊಂದು ಸರ ತುಂಬ ಇಷ್ಟ ಆಯ್ತು, 200 ಅಂದರು. ಒಂದೊಂದು ಶಾಪಿಗೆ ಅಲಿತಾ ಇದ್ದೀವಿ, ಎಲ್ಲಿ ಅಂತ ಸಿಕ್ಕಂತ. ಸೊ ಬಳೆ ಶಾಪಿಗೆ ಬಂದಿರೋ, ಬಳೆ ಶಾಪ್. ಬಳೆ ಬೇಕಾ? ಯಾವ ಥರ ಬಳೆ ಬೇಕು? ಇಲ್ಲೂ ಇತ್ತು, ಇದೆಲ್ಲ ಇಲ್ಲೂ ಇತ್ತು, ಚಿಕ್ಕ ಸರಗಳೆಲ್ಲ ಇತ್ತು. ಯಾವುದು ಇಷ್ಟ ಆಯ್ತಾಯ್ತು ನಿಮಗೆ? ಸಾರಿಗೆಲ್ಲ ಡಿಫ್ರೆಂಟ್ ಎಷ್ಟು ಆಪ್ಷನ್ಸ್ ಇಲ್ಲಿ ಅಪ್ಪ. ನನ್ನ ಕಣ್ಣು ಫಸ್ಟಿಗೆ ಹೋಗ್ತಾ ಇದೆ ಈ ಏನೋ ಸರ ಜುಮ್ಕ ಆ ಥರದ್ದೆಲ್ಲ ನಾನು ಹಬ್ಬದಲ್ಲಿ ಕಾಂಬೋದು. ಮತ್ತು ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ ಅದೆಲ್ಲ, ಬಟ್ಟೆ ಎಲ್ಲ ತಗೊಂಬ್ಕೋತಿಲ್ಲ. ಈ ಟಾಪ್ಸ್ ಇದೆಲ್ಲ ಬತ್ತು, ಅದಷ್ಟು ಇಷ್ಟ ಆತಿಲ್ಲ, ಒಳ್ಳೆ ಇರೋದಿಲ್ಲ.
ಈ ಸ್ಲಿಪ್ಪರ್ ಎಲ್ಲ ತಗೊಂಡ್ರೆ ಈಗ ಅಮ್ಮಂಗೆ ದೊಡ್ಡಮ್ಮಂಗೆಲ್ಲ ಅವರಿಗೆ ಮನೆ ಹತ್ರ ಅಕ್ಕಮ್ಗೆಲ್ಲ ಸ್ಲಿಪ್ಪರ್ ಇದ್ದರೆ ಎಲ್ಲರೂ ತಗೊಂಡ್ಬಿಟ್ರೆ ಮತ್ತೆಂದ ತಗೊಂತಿಲ್ಲ ಕಡಿಮೆ ಬೇರೆಲ್ಲ ತಗೊಂಡ. ಅವರನ್ನು ಝೂಮ್ ಮಾಡಿದೆ ಈಗಂತೆ. ಎಷ್ಟೆಲ್ಲ ಇಯರಿಂಗ್ಸ್ ತಗೊಂಡಿಲ್ಲಿ ಸ್ಟಡ್ಸ್ ಎಲ್ಲ ಚೆಂದ ಇತ್ತು. ಸಣ್ಣ ಸಣ್ಣ ಇಯರಿಂಗ್ ಇಷ್ಟಪಡೋರೆಲ್ಲ ತಗೊಂಡ್ಲಕ್ಕೆ ಒಳ್ಳೆ ಕಡಿಮೆಗೆಲ್ಲ ಇರುತ್ತೆ. ಬೇರೆ ಬೇರೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಎಲ್ಲ ತಗೊಂಡ್ಲಕ್ಕೆ ನಾನೊಂದು ಸ್ವಲ್ಪ ಜುಮ್ಗೆಲ್ಲ ತಗೊಂಡು ನಂಗೆ ಇಷ್ಟ ಅಂತ ಹೇಳಿ ಜುಮ್ಕ ತಗೊಂಬಕ್ಕೆ ಇಷ್ಟ ನನಗೆ. ಸೊ ನಾನು ಹೇಳದ್ನಲ್ಲ ಆಗನೆ ತಗೊಂಡೆ. ಎಲ್ಲ ಶಾಪಿಂಗ್ ಮಾಡ್ಕೊಂಡು 10:30 ಹಂಗೆ ಮನೆಗೆ ಹೋಯ್ತು. ಮನೆಗೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಹಬ್ಬ ಮುಗಿಸ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇವೆ. ಬಾಯ್, ಟೇಕ್ ಕೇರ್.